ಕೇಳು ಆ ರೀತಿ ಅಂತ ಕಳ್ಸಿಕೊಟ್ನ ಒಬ್ಬ ಆಚೆ ಹೋದ್ರೆ ಮತ್ತೊಬ್ಬಂದು ಖಾಲಿ ಬೀಳುದು ಹೌದೇ ಸರ್ತಿ ಸಾರು ಅಯ್ಯಯ್ಯೋ ಕಾಲು ಉಂಟ ಇಲ್ಲ ಎಷ್ಟು ಹೇಳ್ಕೊಳ್ಳುವುದು ಊರಿನಲ್ಲಿ ಈ ಸಮಸ್ಯೆ ದೇಶದಲ್ಲಿ ಸಮಸ್ಯೆ ಮತ್ತೆ ನಾವು ಜನ ಬಂದ್ರು ದಾಂಪತ್ಯ ಸಮಸ್ಯೆ ಅಂದ್ರು ನೀವು ಹೇಳ್ಬೇಕಿತ್ತು ನಮ್ಮ ದಾಂಪತ್ಯ ಸಮಸ್ಯೆ ಉಂಟು ತಮ್ಮ ನಾನು ಹೇಳ್ತೇನೆ ದಾಂಪತ್ಯ ಸಮಸ್ಯೆಯನ್ನ ಪರಿಹಾರ ಮಾಡ್ಲಿಕ್ಕೆ ನನ್ನ ಬಿಟ್ಟರೆ ಚರಾಚರ ಪ್ರಪಂಚದಲ್ಲಿ ಯಾರಿದ್ದಾರೆ ನೀವು ಹೋಗಬೇಡಿ ಯಾಕೆ 14,800 ಉಂಟು ನಾಳೆ 9 ನೀವು ಒಂದು ಕೆಲಸ ಮಾಡಬೇಕು ಅಲ್ವೇ ಅವರಿಗೆಲ್ಲ ಪರಿಹಾರ ಕೊಡುವ ಯೋಗ್ಯತೆ ನನಗುಂಟು ಅಂತ ಮತ್ತೆ ಭರವಸೆ ಕೊಟ್ಟೆ ಅವರಿಗೆ ನೀವು ನಾಳೆ ಅಂದ್ರೆ ಆಗುದಿಲ್ಲ ನಾಳೆ ಏನ್ ಬೇಕು ಅಂತ ಭರವಸೆ ಕೊಟ್ಟೆ ಅವರನ್ನೆಲ್ಲ ಕಲಿಯಲು ಕೊಟ್ಟ ಮೇಲೆ ಮತ್ತೊಬ್ಬ ಬಂದು ಕಾಲಿಗೆ ಬಿದ್ದ ಇದೇ ಕೆಲಸ ಹೌದೇ ಧರ್ಮರಾಜನಿಂದ ಕಳುಹಿಸಲ್ಪಟ್ಟವ ಇಂದ್ರಸೇನ ಅಂತ ಅವ ಬಂದು ಕಾಲಿಗೆ ಬಿದ್ದ ಏನಾಗ್ಬೇಕು ಅಂತ ಕೇಳಿದೆ ಅವಾಗ ಅವ ಹೇಳಿದ ಪಾಂಡವರಿಗೆ ಸದ್ಗತಿಯನ್ನು ದೊರಕಿಸಿಕೊಡುವುದಕ್ಕಾಗಿ ಪಾಂಡವರು ರಾಜಸ್ವಾಧ್ವರವನ್ನು ಮಾಡ್ತಾರೆ ಆ ರಾಜಸ್ವಾಧ್ವರಕ್ಕೆ ಕೃಷ್ಣ ಪರಮಾತ್ಮನ ಕರೆದುಕೊಂಡು ಬಾ ಅಂತ ಹೇಳಿದ್ದಾರೆ ಅಂತ ಹೇಳಿದ ನೀವೇನ್ ಹೇಳಿದ್ರಿ ಆದಿತ್ತು ವ್ಯತ್ಯಾಸ ಆಯ್ತಾ ನಿಂಗೆಂತ ಐತೆ ನಿನಗೆಂತ ಐತೆ ಬೇರೆ ಸೀರೆ ಉಳ್ಕೊಂಡು ಯಾಕೆ ಇಬ್ಬರು ಒಟ್ಟಾಗಿ ರಾಜಸೂಯಾತ್ಮಕ ಹೋಗೋಣ ಅಂತಿಲ್ಲ ದೊಡ್ಡ ಆಭರಣ ಹಾಕೊಂಡು ಕೊಡ್ತೇನೆ ಈಗ ಇದ್ದದ್ದೇ ದೊಡ್ಡದೆ ಬಾಲ ಮಣಿ ಕೊಟ್ಟ ಆಭರಣ ಬೇಡವೇ ಆ ಮಣಿಯೂ ಬೇಡ ಯಾವ್ದು ನಿನಗೆ ಬರ್ಲಿಕ್ಕೆ ಯಾರು ಹೇಳ್ತಾರೆ ಕೃಷ್ಣ ಪರಮಾತ್ಮನನ್ನ ಕರೆದುಕೊಂಡು ಬಾ ಅಂತ ಸ್ಪಷ್ಟ ಹೇಳಿದ್ದಾನೆ ಒಟ್ಟಿಗೆ ಸತ್ಯಭಾಮೆ ಬರ್ಲಿ ಅಂತ ಹೇಳಲೇ ಇಲ್ಲ ತಪ್ಪು ಹೇಳಿ ಸರಿ ಉಂಟು ಹೌದಾ ನಾವೇನು ಬೇರಾಗಿದ್ದೇವಾ ಇಲ್ಲ ಗಂಡನಿಗೆ ಕರೆ ಬಂದ್ರೆ ಹೆಂಡತಿ ಬಂದಾಡಿ ಮನೆ ಯಜಮಾನರು ಹೌದೇ ಗೊತ್ತಾಯ್ತಾ ಈ ಹೆಂಗಸರು ಗುಣ ಹೆಂಗಸಿ ಗುಣ ಅಂತಲ್ಲ ಸ್ವಾಮಿ ಅಲ್ವೇ ಎಂತ ಕೈ ಹಿಡಿದ್ರೆ ಹೇಗೆ ದೇಹ ಬರ್ತದೋ ಮೂಗಿದ್ರೆ ಮೂಗೊಂದು ಹೆಂಗೆ ಹೇಳಿಲ್ಲ ಮುಖ ಬರ್ತದೋ ಅದೇ ರೀತಿಯಾಗಿ ತಲೆಗೆ ನೀರು ಹಾಕಿದ್ರೆ ಖಾಲಿ ಬರು ಸಾಲ ಕಣ್ಣನಿಗೆ ಹಿಡಿದ್ರೆ ಹೆಂಡತಿ ನೋಡು ತಲೆ ನೀರು ಹಾಕಿದ್ರೆ ಖಾಲಿ ಬರ್ತದೆ ಸ್ನಾನ ಅಂತ ಆಗುದಿಲ್ಲ ಖಾಲಿ ಬರ್ತದೆ ಅಷ್ಟೇ ಇದು ಹಾಗೆ ಏನು ಗೊತ್ತುಂಟಾ ಕೃಷ್ಣನೊಟ್ಟಿಗೆ ಸತ್ಯಭಾಮೆ ಬರ್ಲಿ ಅಂತ ಹೇಳಿಲ್ಲ ನಿನಗೆ ಬರುವ ನಿನಗೆಂತ ಅಲ್ವೇ ಹೆಂಗಸರಿಗೆ ಹಾಗೆ ಬರ್ಲಿಕ್ಕೆ ಮನಸ್ಸುಂಟಾ ಊರಿಗೆ ಒಂದು ಕರೆ ಇದ್ರು ಸಾಕಾಗ್ತದೆ ಕೇರಿಯ ಕೊನೆಯ ಮನೆಗೆ ಹೇಳಿದ್ರು ಸಾಕು ಬರ್ಲಿಕ್ಕೆ ಮನಸ್ಸಿಲ್ವಾ ನಾನು ಬರ್ತೇನೆ ನೋಡಿ ಮತ್ತೆ ಹೇಳ್ಕೊಡು ಬೇಡ ನಿಮಗೆ ಬರ್ಲಿಕ್ಕೆ ಮನಸ್ಸಿಲ್ವಾ ಏನಂತ ನಾನು ಗೊತ್ತಿಲ್ಲ ನೀವು ಹೋಗೋನೆ ಹೇಳು ಜಾಗ ಸಮಸ್ಯೆ ಬಂದ್ರೆ ಹಾಗೆ ಆಗ್ತದೆ ನಿಮಗೂ ಮನೆಗೆ ದಾರಿ ಇಡುವುದು ಒಂದೇ ಆಯ್ತು ಬಿಡೆ ಈಗ ಹೋಗುವುದಕ್ಕೆ ಆಕ್ಷೇಪ ಅಲ್ಲ ಅವ ಹೋದ್ನಾ ಅವ ಇದ್ದಾನೆ ನಾಳೆ ಹೋಗೋಣ ಅಂತ ಎಣಿಸಿಕೊಂಡಿದ್ದೇನೆ ಸರಿ ಅವ ಆಚೆ ಹೊತ್ತೆ ಮತ್ತೆ ಬಂದ್ ಕಾಲಿ ಬಿದ್ದ ಮತ್ತೆ ಅಲ್ಲವೇ ಅವರೆಲ್ಲ ಯಾಕೆ ಬರ್ತಾರೆ ಇಲ್ಲ ಅವ ಗಿರಿವ್ರಜದಿಂದ ಬಂದವ ಗಿರಿವ್ರಜ ಮಗದನ್ನ ಸೆರೆಮನೆಯಲ್ಲಿರುವ ಒಬ್ಬ ಅರಸು ಮಗ ಹೌದೌದು ಎಂತಾಯ್ತು ಎಂತಾಯ್ತೆ ಹೌದು ಸೆರೆಮನೆಯಲ್ಲಿ ಎಂತೆಂತ ಕೆರೆಮನೆಯಲ್ಲಿ ಇದ್ದಾರಲ್ಲ ಬರ್ತಾರೆ ಅವ್ರು ಬಂದು ಅವ್ರು ಬರುವಾಗ ಮೈಯೆಲ್ಲ ಬದಿಯಾಗಿರ್ತದೆ ಅಂದ್ರೆ ಆ ರೀತಿಯ ಸೆರೆಮನೆಯ ವಾಸವೂ ಇತ್ತ ಅಂತ ಹೇಳಿದ್ ನಾನು ಕೆರೆಯಲ್ಲಿ ಸೆರೆಮನೆ ಹಾಗಿರ್ತದೆ ಇದು ಬಂದು ಏನ್ ಮಾಡ್ದ ನೀವು ಬರ್ಬೇಕು ಸೆರೆಮನೆಗ ಒಟ್ಟ ಅಲ್ಲವೇ ಅವ ಬಂದು ಬೇಡಿಕೊಂಡ ನನ್ನಲ್ಲಿ ಸ್ವಾಮಿ ನಿಜವಾಗಿ ಭೂಲೋಕದಲ್ಲಿ ನೀವೇ ದೇವನಾಗಿ ಅವತರಿಸಿದ್ದೀರಿ ಅಂತ ಕೇಳಿದ್ದೇವೆ ನಾವು ಹಾಗಾಗಿ ನಮ್ಮ ಕಷ್ಟವನ್ನು ದೂರ ಮಾಡಬೇಕು ಅಂತ ಹೇಳಿದ 87 ಮಂದಿ ಅರಸು ಮಕ್ಕಳನ್ನ ಯುದ್ಧದಲ್ಲಿ ಸೋಲಿಸಿ ಮಗನ ಸೆರೆಮನೆಯಲ್ಲಿಟ್ಟಿದ್ದಾನಂತೆ ಅವನೊಬ್ಬ ತಪ್ಪಿಸಿಕೊಂಡು ಬಂದ ನನ್ನಲ್ಲಿ ಬೇಡಿಕೊಂಡ ಆದೀತು ಮಗನನ್ನು ಕೊಲ್ಲೋಣ ಅಂತ ಹೇಳಿದೆ ಕೊಲ್ಲೋಣ ಅಂತ ಹೇಳಿದೆ ಅವನಿಗೆ ಭರವಸೆ ಬರಲಿಲ್ಲ ಯಾಕೆ ಹಾಗಲ್ಲ ಅವನಿಗೆ ಎಷ್ಟು ದಿವಸ ಅಂತ ಬೇಕಂತೆ ಬಹಳ ದಿವಸ ಇದ್ದಾನೆ ಸೆರೆಮನೆಯಲ್ಲಿ ಆಗ ಭರವಸೆ ಗಟ್ಟಿಯಾಗಿ ಕೊಟ್ಟೆ ಏನಂತ ಕೊಟ್ಟೆ ಇಂದಿಗೆ 8 ದಿವಸದಲ್ಲಿ ಮಗದನನ್ನು ವಧಿಸಿ ನಿಮ್ಮನ್ನ ಸೆರೆಯಿಂದ ಬಿಡಿಸುತ್ತೆ ಅಂತ ಭರವಸೆಯನ್ನ ಕೊಟ್ಟೆ ಕಳುಹಿ ಕೊಟ್ಟೆ 8 ದಿವಸದಲ್ಲಿ ಮಗದನನ್ನ ವಧಿಸ್ತೇನೆ ಅಂತ ಹೇಳಿ ಭರವಸೆ
ಹಿಡ್ಕೊಂಡಿದ್ದೇನೆ. ನಗ ನಗ ತಟ್ಟಕ್ಕೆ ಬಂದು ಬಿದ್ದು ಅಲ್ಲ ಬಹಳ ಸಂತೋಷದಾಗ ಹಾಗೆ ಆಗ್ತದೆ. ಮತ್ತೆ ಅವಧಿ ಕೊಟ್ಟು ಹೇಳಿದ್ರೆ ನೋಡು 8 ದಿವಸ. ಯಾರಲ್ಲಿ ಸಾಧ್ಯ? ಅಯ್ಯೋ 8 ಗಂಟೆ ಯಾವತ್ತೂ ಬಿಡುದಿಲ್ಲ. ಹಾಗಾದ್ರೆ ಪಾಪ ಅವರೆಲ್ಲ ಬಂದು ಹೇಳಿಕೊಂಡ್ರು ಎಂಬ ಕಾರಣಕ್ಕಾಗಿ ಅಭಯ ಕೊಟ್ಟು ಆಡಿದ ಮಾತು 8 ದಿನದ ಒಳಗಾಗಿ ಮಗನನ್ನು ಕೊಂದು ನಿಮ್ಮ ಸೆರೆಯನ್ನೇ ಬಿಡಿಸುತ್ತೇನೆ ಎಂಬುದಾಗಿ ಮತ್ತೆ ನಗಾಡುದು. ಯಾಕಂದ್ರೆ ಈಗ ಅನುಮಾನಕ್ಕೆ ಪ್ರಾರಂಭ ಆಯ್ತು. ಅನುಮಾನ ನಿನ್ನೆ ನನ್ನ ಮೇಲೆ ಬೇಡ, ನಿಮ್ಮ ಮೇಲೆ ಅನುಮಾನ ನನಗೆ. ನನ್ನ ಮೇಲೆ ಯಾಕೆ ಅನುಮಾನ? ನಿಮ್ಮ ಈ ಮಾತನ್ನ ಕೇಳಿ ಒಂದು ಕಥೆ ರೂಪದ ಗಾದೆ ನೆನಪಾಯ್ತು ನೋಡಿ. ಸಂಗ್ರಹ ಬೇಕು, ಗಾದೆಯ ಸಂಗ್ರಹ ಈ ವೃದ್ಧಾಪ್ಯದ ಬಹಳ ಅನುಕೂಲಕ್ಕೆ ಬರ್ತದೆ. ಮೊಮ್ಮಕ್ಕಳಿಗೆ ಅಲ್ಲ ಸುಮ್ಮನೆ ನೀವು ಯಾವುದು ಯಾವುದು ತನಗಿಲ್ಲದ ದೈವ ಪರರಿಗಿಯುವುದೇ ವರ. ಸಾಧ್ಯ ಅಡವಿಯ ಮಾರ್ಗ, ಮಾರ್ಗದ ಪಕ್ಕದಲ್ಲಿ ಒಂದು ಕ್ಷುದ್ರ ದೇವತೆ ಇರ್ತದೆ, ಬಿಳುಗು ದೇವತೆ ಇರ್ತದೆ. ಅದಕ್ಕೆ ಪೂಜೆ ಪುನಸ್ಕಾರ ಏನೂ ಇರುವುದಿಲ್ಲ. ಹೌದೌದು, ವನದಲ್ಲಿರುವುದು ಅದಕ್ಕಾಗಿ ವನದಲ್ಲಿ ಇದ್ದ ಕೆಲವು ದೇವತೆಗಳಿಗೆ ಪೂಜೆ ಇರ್ತದೆ, ಈ ಬಿಳುಗು ದೇವತೆಗೆ ಇಲ್ಲ. ಆವಾಗ ದಾರಿಯೊಬ್ಬರೆಲ್ಲ ಹೋಗ್ತಾ ಇರುವಾಗ ಆ ದೇವತೆ ಕರೆಯುವುದಂತೆ, ಬನ್ನಿ 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 ಪೂಜೆ ಮಾಡಿ ವರ ಕೊಡ್ತೇನೆ ಅಂತ ಹೇಳುದು. ಎಲ್ಲರನ್ನು ಕರೆಯುವುದು, ಬಂದು ಪೂಜೆ ಮಾಡಿ ವರ ಕೊಡ್ತೇನೆ. ಪೂಜೆ ಮಾಡುವವರೇ ಪೂಜೆ ಸಿಗುದು ಯಾವಾಗ ಯೋಗ್ಯತೆ ಇದ್ರೆ ಮಾತ್ರ ಪೂಜೆ ಬರ್ತದೆ. ಶಕ್ತಿ ಇದ್ದರೆ. ಹೌದು, ಶಕ್ತಿ ಇಲ್ಲ ಅಂತ ಕರೆದಿಡುವುದೇ ಅನುಮಾನ ಇಲ್ಲ. ನಾನು ಕಡಿಮೆ ನನ್ನ ಮನೆ ಅಂತ ಹೇಳುವುದೇ. ಹೌದೌದು. ಹಾಗಾದ್ರೆ ಯಾಕೆ ಹೇಳಿದ್ ನಾನು? ಯಾಕೆ ಆ ಕ್ಷುದ್ರ ದೇವತೆಗೆ ಅಥವಾ ಬಿನುಗು ದೇವತೆಗೆ ಹೇಗೆ ಶಕ್ತಿ ಇಲ್ಲವೋ, ತನ್ನನ್ನು ತಾನು ಲೋಕದಲ್ಲಿ ಪ್ರಕಟಿಸಿಕೊಳ್ಳುವ ಅಥವಾ ಉಳಿಸಿಕೊಳ್ಳುವಂತ ಸಾಮರ್ಥ್ಯ ಇಲ್ಲವೋ, ಅದೇ ರೀತಿಯಾಗಿ
ನಮ್ಮ ರಾಯರಿಗೆ ಹೇಳಿದ್ದಾನೆ. ಇದು ನನಗೆ ಆದ ಗಾದೆ ಇದು. ಹೌದಾ? ಯಾಕೆ? ಕಾರಣ ಇದೆ. ಏನ್? ಮಾಗಧ 17 ಬಾರಿ ನಿಮ್ಮ ಮೇಲೆ ದಂಡೆ ಎತ್ತು ಬಂದಿದ್ದಲ್ವೇ? ಹೌದು. ಯುದ್ಧಕ್ಕಾಗಿ ಬಂದ 17 ಬಾರಿ ನೀವು ಓಡಿದ್ದೆ ಅಲ್ವಾ? ಹೌದು. ಕೆಲವು ಜನ ಓಡಿದ್ರೆ ಹುಲ್ಲು ಸಾಯ್ತದೆ, ಹುಟ್ಟುವುದಿಲ್ಲ. ನೀವು ಓಡಿದ್ರೆ ಹುಲ್ಲು ಸಾಯುವುದೇ ಇಲ್ಲ, ನೆಲಕ್ಕೆ ಕಾಲು ತಾಗಿಸುವುದೇ ಇಲ್ಲ. ಅಷ್ಟು ವೇಗದಲ್ಲಿ ಓಟ. ಆ ಮಾಗಧನಿಗೆ ಹೆದರಿ ನೀವೇ ಊರು ಬಿಟ್ಟವರು ಅಂತ ನಿಮಗೆ ಮತ್ತೊಬ್ಬರಿಗೆ ರಕ್ಷಣೆ ಕೊಡ್ಲಿಕ್ಕೆ ಆಗ್ತದ? ಅವನು ಕೊಡಿ, ಸುಮ್ಮನೆ ನೀವು. ಆಯ್ತೆ, ಉಳಿದವರು ಏನು ತಿಳ್ಕೊಳ್ಳಿ. ಈ ಮಾಗಧನಿಗೆ ಹೆದರಿದ್ದೇನೆ ನಾನು. ಮತ್ತೆ ಜನಪ ಮಾಗಧನಿಗೆ ಒಂಚಿ ಊರ ಬಿಟ್ಟು ಹೌದೇ? 17 ಬಾರಿ ಓಡಿದ್ದೇನೆ. ಹೌದು. ಬೆನ್ನೆತ್ತಿಕೊಂಡು ಬಂದವರು ಯಾರು? ಮಾಗಧ. ತಿರುಗಿ ಹೋದವರು ಯಾರು? ಮಾಗಧ. ಸೋತವರು ಯಾರು? ಒಂದ್ ದಿವಸ ಅದು ಹಿಡಿಲಿಕ್ಕೆ ಆಯ್ತು ಅವನಲ್ಲಿ. ಅಲ್ಲ, ಹಾಗಲ್ವೇ? ಅವ ಬಂದವನೇ ಹೋಗ್ಬೇಕು, ಹೋಗ್ತಾರ. ಅದೇ ನಾ ಇದು ಹಿಡಿಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಅವ್ನು ಸೋತ ಅಂತ ಲೆಕ್ಕ ಅಲ್ವಾ? ಓಟಿನ ಸ್ಪರ್ಧೆ ಬಂದಿದ್ದಲ್ಲ, ನಮಗೆ ದಾರಿ ಹೊತ್ತು ಬಂದು ಹೌದಲ್ವಾ? ಆಮೇಲೆ ದ್ವಾರಕ್ಕೆ ನಿರ್ಮಾಣ ಆಯ್ತು. ಹೌದು. ನೋಡಿ, ಎಲ್ಲ ನೋಡ್ರು ಬಾಗಿ ಎಲ್ಲ ಕಡೆಗೂ ಬಾರು. ಯಾಕೆ? ಆಮೇಲೆ ಹೀಗೆ ಬಂದ್ರೆ ನಾವು ಹಾಗೆ ಹೀಗೆ ಓಡ್ಲಿಕ್ಕೆ ಅಂತೂ ಕೊನೆಗೂ ಹಿಡಿಲಿಕ್ಕೆ ಆಗುದಿಲ್ಲ. ಓಡ್ಲಿಕ್ಕೆ ಅಂತ ವ್ಯವಸ್ಥೆ ಮಾಡ್ಕೊಂಡಿದ್ರಿ, ಬಿಟ್ಟು ಅವನು ಎದುರಿಸಬೇಕು ಗೊತ್ತಿಲ್ಲ ನಿಮಗೆ. ಹಾಗಲ್ಲ. ಏನಾಯ್ತು? ಅದು 3 ದಿನದ ಹಿಂದೆ. 3 ದಿನ ನೀವು ಇಲ್ಲಿ ಬಂದಿದ್ದು. ಹೌದು. ನಾವಿಬ್ಬರು ಒಂದಾಗಿ ಇದೇ ಪರ್ಲಂಗದ ಮೇಲೆ ಮಲಗಿತ್ತು. ನಾವಿಬ್ಬರು ಮಲಗಿತ್ತು ಸಾಕು. ಪರ್ಲಂಗದ ಮೇಲೆ ಮತ್ತೆ ನೆಲದಲ್ಲಿ ಮಲ್ಕೊಳ್ತಾರೆ. ನಿಮಗೆ ನಿದ್ರೆ ಬಂದೋಯ್ತು, ನನಗೆ ನಿದ್ರೆ ಬರಲೇ ಇಲ್ಲ. ಸರಿ ಸರಿ ಸರಿ. ಹೇಗೆ ಬರುದು? ಹೌದಪ್ಪ. ಇನ್ನು ನಾಳೆಗೆಲ್ಲ ಹೋಗ್ಬಿಡ್ತಾರೆ ಗಂಟೆ ಅಂತ ಚಿಂತೆ. ಯಾಕೆಂದ್ರೆ ಒಂದೇ ಹೆಂಡತಿಯ ಚಿಂತೆ ಇರುವುದಿಲ್ಲ. ಇಲ್ಲ, ನಾಳೆ 16,800 ಉಂಟು. ಇನ್ನು ಹೋದಲ್ಲ ಎಷ್ಟು ಉಂಟು ಯಾರಿಗೂ ಸುಮ್ಮನೆ ನಾಳೆ ಹಾಗೆ ಅದೇ ಯೋಚನೆ ಮಾಡ್ತಾ ಇದ್ದೇವೆ. ಇನ್ನು ನಾಳೆ ಯಾರು ಬರ್ತಾರೋ ಏನೋ, ಯಾರಿಗೆ ಮಂಗಳಾರತಿ ಮಾಡೋದು ಏನೋ, ಹೀಗೆಲ್ಲ ಯೋಚನೆ ಮಾಡ್ತಾ ಇದ್ದೇವೆ. ಅಷ್ಟೊತ್ತಿ ನೋಡ್ತೇನೆ, ಏನಾಯ್ತು? ನಿಮ್ಮ ಮುಖ ಬೆವರಿತ್ತು, ಮುಷ್ಟಿ ಕಟ್ಟಿದ್ದೀರಿ, ಅವಳು ಬಚ್ಚಿದ್ದೀರಿ, ಮೈ ಎಲ್ಲ ಕಂಪಿಸ್ತಾ ಉಂಟು. ಅವಾಗ ಹೇಳುದು ನೀವು ಮಗದ ಮಗದ ಮಗದ. ನನಗೆ ಗೊತ್ತಾಯ್ತು. ಕನವರಿಸಿ ಯಾಕೆ? ನಿಮಗೆ ನಿದ್ದೆ ಗಣ್ಣಿನಲ್ಲಿಯೂ ಮಗದನಂದೇ ಸೊಪ್ಪು ಕೊಡುದು. ಅಷ್ಟು ಹೆದರಿಕೆ ನಿಮಗೆ, ಮತ್ತೆ ಅಂತ ಅಲ್ವೇ? ಹೆದರಿಕೆ ಅಲ್ವೇ? ಈ ಕೆಲವೊಮ್ಮೆ ಸ್ವಪ್ನಾವಸ್ಥೆ ಜಾಗೃತಾವಸ್ಥೆಗೆ ಬಂದ ಮೇಲೂ ಸ್ವಲ್ಪ ನೆನಪಿರ್ತದೆ. ನಿನ್ನೆ ಈ ಜಾತಿ ಸ್ವಪ್ನ ಕಂಡಿದೆ ಅಂತ ನನಗೂ ಇಲ್ಲಿ ನೆನಪಿ ಬರ್ತಾ ಉಂಟು. ನಿಜವಾಗಿ ಸ್ವಪ್ನದಲ್ಲಿ ಮಗನ ಬಂದದ್ದು ಬಂದಾಗ ನನಗೆ ಮುಖ ಕೆಂಪಡರಿತು, ಕೈ ಕಾಲು ಅದುರುವುದಕ್ಕೆ ಪ್ರಾರಂಭವಾಯಿತು, ಕಣ್ಣು ಕೆಂಪಡರಿದೆ, ಕಣ್ಣು ಮುಚ್ಚಿಕೊಳ್ತೇನೆ. ಹೌದು. ಅದು ಯಾಕೆ? ನನಗೆ ಸಿಟ್ಟು ಬಂದದ್ದು. ಮಗದ ಮೈಯೆಲ್ಲ ಬೆರವಡದಲ್ವಾ? ಯಾಕೆ ಸಿಟ್ಟು ಬಂದದ್ದು? ಸಿಕ್ಕಿದೆಯಾ ಮಗದ? ಸಿಕ್ಕಿದ್ರೆ ನನ್ನ ಕೊಂದೇ ಕಡೆ ಹೋಗ್ತೇನೆ. ಒಂದು ಮಗದ ಅಂತ ರೆಟ್ಟೆ ಕೈ ಹಾಕಿದ್ರೆ ಕೊಯ್ಯಿ ಸಿಕ್ಕಿದ್ದಿಂದ ನನಗೆ ಸಿಟ್ಟು ಬಂದದ್ದೇ. ಅದು ನನಗೆ ನೀವು ಸಿಕ್ಕಿದೆ ಅಂತ ಹೇಳುದು ಗೊತ್ತೇ ಆಗಲಿಲ್ಲ. ನನಗೆ ಗೊತ್ತಾಗಿತ್ತು ಅದು. ನನಗೆ ನಿದ್ರೆ ಬಂತು. ನಿನಗೆ ಅಂತ ನಿದ್ರೆ ಬಂತು. ನನಗೆ ನೋಡ್ತೇನೆ ನೀನು, ಅವ್ನು ಸಿಕ್ಲಿಲ್ಲ. ಕನಸಿನಲ್ಲಿ ಒಮ್ಮೆಲೆ ಸಿಕ್ಕೊಂಡು ನನ್ನ ಹಿಡ್ಕೊಂಡೇ ಆಯ್ತು. ನೀವು ಬಿಟ್ರೆ ಮಗದ್ನ ಇಡ್ಲಿಕ್ಕೆ ಆಗೋದಿಲ್ಲ. ಎಂತ ಹೇಳುವುದೇ ನೀನು? ಎಷ್ಟು ಜನ ಬಂದು ನನ್ನಲ್ಲಿ ಬೇಡ್ಕೊಳ್ಳುತ್ತಿದ್ದೇನೆ. ನನಗೆ ನಿಮ್ಮ ಬಗ್ಗೆ ಯೋಚನೆ ಅಲ್ಲ, ಪಾಪ ಅವರು. ನಾನೊಬ್ಬ ಘನದೈವ ಅಂತ ತಿಳ್ಕೊಳ್ಳಿಲ್ಲ. ಅದೇ ಪಾಪ ಅವರು ಒಂದೇ. ಘನದೈವ ನೀವೆಂದು ಮರುಳಾಗಿ ಘನದೈವ ನೀವೆಂದು ಮರುಳಾಗಿ ಘನದೈವ ನೀವೆಂದು ಮರುಳಾಗಿ 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 ಬರು ನಿಮಗೆ ತೋರಿದರವರು ಎಂದು ಬಾರಗರು. ನಿಮಗೆ ತೋರಿದರವರು ನಿಮಗೆ ತೋರಿದರವರು ಎಂದು ಬಾರಗರು ಎಂದು ಬಾರಗರು.
ಜನಪದವಿಯರು ನಿನ್ನ ಮಹಿಮೆಗಳನ್ನು ಜನಪದವಿಯರು ನಿನ್ನ ಮಹಿಮೆಗಳನ್ನು ಮನನವಾಗಿರುವುದೆಂದು ನುಡಿದವಲ್ಲವಗೆ ಮನನವಾಗಿರುವುದೆಂದು ನುಡಿದವಲ್ಲವಗೆ ಕನದೈವ ನೀವೆಂದು ಮರುಳಾಗಿರಬರು ನಿನಗೆ ದುರಿದರವರು ಎಂದು ಪರಗರು ನಿಮಗೆ ದುರಿದರವರು ಎಂದು ಪಾರಗರು ನಾನೊಬ್ಬ ಗಣದೈವ ಅಂತ ಬಂದು ಬೇಡ್ಕೊಳ್ಳಿಲ್ವಾ? ಅವರಿಗೆ ಮರಳು, ಹಾ, ಅವರಿಗೆ ಹುಚ್ಚು. ಹೌದಾ? ನೀವೇನು ಅಂತ ಅವರು ಯಾರಿಗೂ ಗೊತ್ತಿಲ್ಲ. ಅಯ್ಯಯ್ಯ. ನನಗೆ ಗೊತ್ತಿದೆ ನೀವೇನು ಅಂತ. ಹಾ, ಏನು? ಹಾಗಾದ್ರೆ ಆ, ನಿಮ್ಮನ್ನ ಘನದೈವ ಎಂಬುದಾಗಿ ಭಾವಿಸಿಕೊಂಡು ಅವರೆಲ್ಲ ಒಕ್ಕಲಿಂದ ನಿಮ್ಮ ಹತ್ರ ಬಂದು ಊರಿದ್ದು. ಆ, 87 ಅರಸು ಮಂದಿಯಲ್ಲಿ ಒಬ್ಬ ಬಂದಿದ್ದು ನಿಮ್ಮಲ್ಲಿ. ಹೌದು. ಹಾಗಾದ್ರೆ ಹ್ಮ್. ಸ್ವಾಮಿ, ಆ, ಬೇಡವಲ್ಲ. ಏನೇ? ಇವತ್ತಿನವರೆಗೆ ಮಾದನ ಸೆರೆಯಲ್ಲಿ 87 ಮಂದಿ ಇದ್ದಾರೆ. ಹೌದು. ನಾಳೆ 88 ಆಗ್ತದೆ. ನೀವು ಒಳಗೆ ಹೋಗ್ತೀರಿ ಅಂತ. ಹೇಗೆ ಹೋಗುದು ನೀವು? ಆಮೇಲೆ ನಾವು ಹೊರಗೆ ನಿಂತು ಮಾತಾಡಿಸ್ಬೇಕು. ಹಾಗಾಗಿ ಒಂದ್ಸಾರಿ ಸಂದರ್ಶನಕ್ಕೆ ಬಿಡಿ ಅಂತ ಕೇಳ್ಬೇಕಲ್ಲ? ಹೌದು. ಆ, 88 ಆಗೋದು ಬೇಡ. ಆ, ಯಾಕಂದ್ರೆ ಮೊದಲೇ ನಿಮ್ಗೆ 8 ಪ್ರಿಯ. ಹೌದು. ಅಲ್ಲೂ 8 ಅಂತ. ಹೌದು, 88 ನಾನೇ ಅಡ್ಡಿಲ್ಲ ಅಂತ. ಮರುಳಾದಂತವರು ಆ, ನಿಮ್ಮ ಯೋಗ್ಯತೆಯನ್ನು ಅರಿಯದೆ ನಿಮ್ಮ ಬಾಲ್ಯದ ಡಂಬರಾಟವನ್ನೆಲ್ಲ ಎಣಿಸಿಕೊಂಡು ಆ, ಎಂತದು ಹೇಳಿ? ಈ ಡೊಂಬರಾಟ. ಹಾ. ಗೊತ್ತಾಯ್ತು. ಅದೆಲ್ಲ ಎಣಿಸಿಕೊಂಡು ಹಾ. ನಿಮ್ಮ ಹತ್ರ ಬಂದು ದೂರಿದ್ದೇ ಬಿಟ್ರೆ ನಿಮಗೆ ಸಾಧ್ಯ ಇಲ್ಲ ಸ್ವಾಮಿ. ಹಾ. ಹಾ. ಇವತ್ತು ಈ ದಿವಸ ಬಹಳ ಸಂತೋಷ ಆಯ್ತು. ಈ ಡೊಂಬರಾಟ ಬಹಳ ಹಳೆ ಸಾಹಿತ್ಯವೇ. ಹೌದು, ಹಳೆತ್ತು ಬಿಡಬಾರ್ದು ಸ್ವಾಮಿ. ಅಯ್ಯ, ಸಾಧ್ಯವೇ. ಹಾಗೇಳ್ಬಾರ್ದು, ಡಂಬರಾಟ ಹಾಗಿರ್ಬೇಕು. ಹೌದೇ? ಡೊಂಬರಾಟ. ಹಾ, ಡಂಬರಾಟ ಅದಲ್ಲ. ಅಲ್ಲ, ಡೊಂಬರಾಟ. ಹಾ, ಅದು ಶುದ್ಧ ಸಾಹಿತ್ಯ. ಹೌದೇ? ಅದರಲ್ಲಿ ಮಾತ್ರ ಆಗೋದಿಲ್ಲ ಸ್ವಾಮಿ. ಹಾ. ಸುಮ್ಮನೆ ಅವರಿಗೆಲ್ಲ ಭಾಷೆ ಕೊಟ್ಟು ಹಾಳು ಮಾಡಬೇಕು. ಹಾ. 8 ದಿನ ಅಲ್ಲ, 87 ದಿನ ಅದು ನಿಮ್ಮ ಹತ್ರ ಮಾತನ್ನು ಕೊಡ್ಲಿಕ್ಕೆ ಆಗಲಿಲ್ಲ. ಓಹೋ. ಬನ್ನಿ, ಹಾ. ರಾತ್ರಿ ಆಯ್ತು. ಹಾ. ಬರ್ನಾದ್ರೆ ನಾನು ಹೂ ಹಾಕಿದ್ದೇನೆ. ಹಾ. ಒಂದು ಕಳೀರಿ. ಯಾರು? ನೀವು ಮತ್ತೆ ಯಾರು? ಮಗದನನ್ನ ನಾನು ಕೊಲ್ತೇನೆ ಅಂತ ಹೇಳಿದ್ದೇನೆ. ಹಾ. ಹೇಗೆ ಅಂತ ನಿನ್ನಲ್ಲಿ ಹೇಳಿದ್ದೇನೆ? ಅದು ನನ್ನಲ್ಲಿ ಹೌದ್ರ ಹೇಳಿದ್ರ? ಅಲ್ಲ, ಒಬ್ಬರ ಹತ್ರ ಹೇಳಿದ್ದೇನೆ, ನಿನ್ನಲ್ಲೇ ಹೇಳಿದ್ದೇನಾ? ನನ್ನ ಹತ್ರ ಹೇಳಿಲ್ಲ. ನಿನಗೆ ಗೊತ್ತಿಲ್ಲಲ್ಲ? ನೀವೇ ಕೊಡುವುದಲ್ವಾ? ಹೌದು, ಹೇಗೆ? ಅರಸಿಲಾರಿಸು ನಿನ್ನ ಭಾಗ್ಯವಂತಿರಲಿ. ಅರಸಿಲಾರಿಸು ನಿನ್ನ ಭಾಗ್ಯವಂತಿರಲಿ.
ನಿಮ್ಮಲ್ಲಿ ಆಗುದಿಲ್ಲ ಅಂತ. ಆಯ್ತಪ್ಪ, ಮಗನನ್ನ ವಧಿಸ್ತೇನೆ. ಹೌದು, ಯಾರು ವಧಿಸುವುದು? ನೀವು ನಾನಿದ್ದೇನೆ. ಅಲ್ಲ ಅಂತ ಹೇಳ್ತಿಲ್ಲ. ಅಲ್ಲ, ಹಾಗಲ್ಲ. ಮಗದನನ್ನ ವಧಿಸುತ್ತೇನೆ. ಮಗದನ ವಧೆ ಆಗಲ್ಪಡುತ್ತದೆ. ಇದು ಏನು? ನಾನು ಕೊಲ್ಲುವುದಲ್ಲೇ. ಮಗನನ್ನು ಕೊಲ್ಲುತ್ತೇನೆ ಅಂತ ಮಾತಾಡ್ತಿದ್ರಿ. ಹೌದು, ಕೊಲ್ಲುತ್ತೇನೆ ಅಂತ ಶಬ್ದ ಅಷ್ಟೇ ಅಂತ ಗೊತ್ತು. ಹಾಗಲ್ಲ. ಮಗದ ವಧೆಯ ಪ್ರಸಂಗದ ಸೂತ್ರಧಾರಿ ನಾನು. ಪಾತ್ರಧಾರಿಗೆ ಬೇರೆ. ನೀವು ಮಂದ ಮಾತನ್ನು ಎಷ್ಟೆಲ್ಲ ಅಷ್ಟೇ ಇಟ್ಕೊಂಡು ನೀವು ಹಾ, ಅಷ್ಟು ಶ್ರುತಿ ಬದಲಾಗ್ತಾ ಇರ್ತದೆ. ಹೌದೇ? ಅದಕ್ಕೆ ಸೂತ್ರಧಾರಿ ನಾನು. ಸೂತ್ರಧಾರಿ. ಹಾಗಿದ್ರೆ ಮಗದ ವಧೆಯ ಮುಖ್ಯ ಪಾತ್ರಧಾರಿ ಯಾರು? ಮಾಗದನ್ನು ಕೊಲ್ಲುವುದು ಯಾರು? ಮರುತ ಸಂಭವ ಭೀಮ. ಯಾರು? ಭೀಮನಿಂದ ಅವನನ್ನು ಕೊಲ್ಲಿಸ್ತೇನೆ. ಭೀಮ ಹಾ, ಕುಂತಿ ಅತ್ತ ಮಗ. ಹೌದೇ? ಎಂತಾಯ್ತು? ಪಾಪ ಹಾ, ಅವ್ರ ಗರ್ಭಕ್ಕೂ ಕೊಳ್ಳಿ ಇಟ್ರ ಯಾಕೆ? ಅದಲ್ಲದೆ ಇದ್ರೆ ಹಾ, ಆ ಮಾಗದರ ಸಮ್ಮುಖದಲ್ಲಿ ಈ ಭೀಮ ಬಿಟ್ಟು ಹಾ, ಅವನನ್ನು ಮುಗಿಸುವ ಯೋಚನೆ. ಅವನ್ ನಿಮ್ಮ ಅನ್ನ ಕೃಷಿ ಹಾಕಿದ್ದಾನ ಪಾಪ. ಇಲ್ಲಪ್ಪ, ಅವನಿಗೆ ವಿಷ ಆಗಿಲ್ಲ. ನಿಮಗೆ ಮೊದಲಿಂದ ಇದೇ ಅಭ್ಯಾಸ ನಿಮಗೆ. ಯಾವುದು? ನಿಮ್ಮ ಮನೆಯ ಬಾವಿಯ ನೀರಿನ ಆಳ ನೋಡ್ಲಿಕ್ಕೆ ನಿಮಗೆ ಪಕ್ಕದ ಮನೆ ಮಕ್ಕಳೇ ಬೇಕು ಅಲ್ವಾ? ಹೋದ್ರೆ ಅವ್ರು ಹೋಗ್ಲಿ ಅಂತ. ಅಲ್ಲ, ಮತ್ತೆಂತದ್ದು? ನಿಜವಾಗಿ ನನ್ನ ಯೋಜನೆ ಎಷ್ಟು ಒಳ್ಳೆಯದು ಗೊತ್ತುಂಟ. ಒಂದು ಕಾಲದಲ್ಲಿ ದೇಶಕ್ಕೊಬ್ಬ ಸಮರ್ಥನಿದ್ರೆ ದೇಶ ನಡೀತಾ ಇತ್ತು. ಈಗ ಊರಿಗೆಲ್ಲ ಮನೆಗೊಬ್ಬ ಸಮರ್ಥನ ಅನಿವಾರ್ಯತೆ ಇದೆ. ನಮ್ಮ ಮನೆ ಒಂದು ಇಲ್ಲ ಬಿಟ್ರೆ ಪಕ್ಕದ ಮನೆಯವರನ್ನು ಬಿಡುವುದು ಯಾಕೆ ಅಂತ ಹೇಳು. ಯಾಕೆ? ನೀರಿನ ಆಳವನ್ನ ನೋಡುವ ಯೋಗ್ಯತೆ ಉಂಟಾ ಅಂತ ನೋಡ್ಲಿಕ್ಕೆ ಹಾ. ಜುಟ್ಟು ನನ್ನ ಕೈಯಲ್ಲಿ ಇರ್ತದೆ. ಜುಟ್ಟಿ ಹಿಡಿದು ಬಾವಿ ಬಿಡುದು. ಹಾ, ಆ ನೀರಿನ ಆಳಕ್ಕೆ ಹೋದಾಗ ಅವನನ್ನು ಅವಲೋಕಿಸುವುದು. ಕೊಯ್ಕಾಲ್ ನಡುಗಲಿಕ್ಕೆ ಪ್ರಾರಂಭ ಆಯ್ತಾ ಜುಟ್ಟು ಹಿಡಿದು ನೆಗೆಯುವುದು. ಅಲ್ಲಿದ್ರೆ ಬಿಡು, ಏ ದೇವ್ರೇ, ಅವನ್ ಸಮರ್ಥ ಅಂತ ಘೋಷಣೆ. ಆಮೇಲೆ ನನಗೆ ಹಾ, ನಿಮಗೆ ಜಡೆ ಹಿಡಿದು ಮಾತ್ರ ಅಭ್ಯಾಸ ಅಂತ ಹೇಳ್ಕೊಂಡೆ. ನಿಮಗೆ ಜುಟ್ಟು
ಜುಟ್ಟಿಡುವ ಅಭ್ಯಾಸ ಉಂಟು. ನಿಜವಾಗಿ ಹೇಳ್ತೇನೆ, ಮೊದಲು ಜಡಗಿನ ಮೊದಲು ಜುಟ್ಟ ಇದ್ದಿದ್ದ, ಆಮೇಲೆ ಜಡಿಯಾಗ್ತೇನೆ. ಈಗ ಹೆಚ್ಚಾಗಿ ಜಡಿಯೇ ಇರುದಿಲ್ಲ, ಜುಟ್ಟೇ ಇರುದು. ಹಾಗಾಗಿ ನೀವು ಜುಟ್ಟಿಡುವುದೇ ಒಳ್ಳೆಯದು. ಯಾಕಂದ್ರೆ 16,000 ಉಂಟು, ಅವರಿಗೆ ಜಡೆ ಉಂಟು ಅಲ್ವಾ? ಕೆಲವು ಜನ ಜುಟ್ಟೇ ಇರುದು. ಹಾಗಾಗಿ ಈ ರೀತಿಯ ಸಾಮರ್ಥ್ಯವನ್ನ ನಾವು ಒಂದುಗೂಡಿಸುವುದು ಖಳರ ನಾಶಕ್ಕಾಗಿ ಈ ರೀತಿಯಲ್ಲಿ ಮಗದನನ್ನ ವಧಿಸಿ ರಾಜಸ್ಯಾಧ್ವರಕ್ಕೆ ಬರುವಂತ ಕಂಟಕವನ್ನು ದೂರ ಮಾಡಿಕೊಳ್ಳುವುದಕ್ಕೆ ನನ್ನ ಈ ದಾರಿ ಕಂಡುಕೊಂಡಿದೆ. ರಾಜಸೂಯಾಧ್ವರ ಉಳಿದ ರಾಜರು ಅಸೂಯೆ ಪಡುವಂತ ಅಧ್ವರ ಅಥವಾ ಯಜ್ಞ. ಹೌದೌದು. ಹಾಗಾದ್ರೆ ಧರ್ಮರಾಜನ ರಾಜಸೂಯಾಧ್ವರಕ್ಕೆ ಮಾಗದನೋ ಇನ್ನೂ ಮುಂತಾದ ತಡೆ ಒಡ್ಡುತ್ತಾರೆ. ಹೌದು. ಅತ್ತ ಮಾಗದನ ವಧೆಯಾದ್ರೆ ಅವನಿಗೆ ಕೊಟ್ಟ ಮಾತು ಇದೇ ಇರ್ತದೆ. ಇತ್ತ ಧರ್ಮರಾಜನ ಯಾಗವೂ ಸಾಂಗವಾಗಿ ಸಾಗ್ತದೆ ಅಲ್ವಾ? ಹೊಡೆಯುಕರು ಒಂದೇ, ಬೀಳು ಹೊಣ್ಣೆ ಎರಡು. ಈ ರೀತಿಯಲ್ಲಿ ಪಾಂಡವರ ಯಜ್ಞ ಅಥವಾ ಅವರ ಆಶಯ ಈಡೇರುವಂತೆ ನನ್ನ ಆಶೀರ್ವಾದ ಬೆಂಬಲ ಇರ್ತದೆ. ಹೇಗೆ ಎಲ್ಲಿ ಬೆಂಕಿ ಹಾಕ್ತೀರಿ, ಎಲ್ಲಿ ಸುಡ್ತದೆ ಅಂತ ಗೊತ್ತಾಗೋದಿಲ್ಲ. ಕಲ್ಲು ಒಂದ್ ದಿಕ್ಕಿಗಾದ್ರೆ ಹೊಣ್ಣೆಗಳು ಮತ್ತೊಂದು ಕಡೆ, ನಗಾಡು ಒಂದ್ ಕಡೆಗಾದ್ರೆ ಕೊಲ್ಲು ಮತ್ತೊಂದು ಕಡೆಗೆ ವಲ್ಲಭ. ಮುಂದಕ್ಕೆ ಬಂದವರು ನಾವು. ಹೌದು. ಆದರೆ ಆಶ್ಚರ್ಯವೊಂದನ್ನ ಕಂಡು. ಏನು? ಪರ್ವತದ ಮೇಲೆ ಪರ್ವತೋಪಾದಿಯಲ್ಲಿ ಈ ಕಡೆಯಿಂದ ದುಂದುಬಿಗಳು ಬರ್ತಾ ಇದೆ. ಹಾಗಿದ್ರೆ ಆ ದುಂದುಬಿಗಳೆಲ್ಲ ಎಂದದಿ ಬರ್ತಾ ಇದೆ ಅಂತ ಆದ್ರೆ ಈ ಕಡೆ ಬರುವರೆ ಯಾರು ನೋಡ್ತಿದ್ದೇವೆ.
ಏನ್ ದೇವ್ರು ಅದೆಲ್ಲ? ಪರ್ವತದ ಮೇಲೆ ಪರ್ವತ ಇದೆಯೋ ಎಂಬಂತೆ ಭಾಸವಾಗುತ್ತಾ ಇದೆ. ಏನಾಗಿರ್ಬಹುದು? ಇಲ್ಲಿ ಯಾಕಿದೆ, ಏನಿದೆ, ಹೇಗಿದೆ, ಹಾ. ಇದಕ್ಕೆ ಕಾರಣ ಏನು? ಹೌದು ದೇವ್ರು. ಭೀಮಾರ್ಜುನರೇ, ಹರಿ ನುಡಿದ ಮನಕ್ಕೆ ಹರಿ ನುಡಿದ ನರ ಕೇಳು ಪೂರ್ವದಿ ಕೊರಳು ಮೂರದ ಮಾಶನು ಪೂರ್ವದಿ ಕೊರಳು ಮೂರದ ಮಾಶನು ಸುರರ ಬಾಧಿಸಲವನ ಮತ್ತಿಸೆ ಸುರರ ಬಾಧಿಸ ಅವನ ಮತ್ತಿಸೆ ಪರಮ ಶಿವ ಮೈ ತಂದನು ಸುರರ ಬಾಧಿಸ ಅವನ ಮತ್ತಿಸೆ ಪರಮ ಶಿವನೈ ತಂದನು ಅಯ್ಯೇ ತಂದನು ಪರಮ ಶಿವ ಅದ್ಭುತವಾದಂತ ಬೇರಿ ಯಾಕಿಲ್ಲಿದೆ? ಕಾರಣ ಇದೆ. ಅರ್ಜುನ, ಒಂದು ಸಮಯದಲ್ಲಿ ವೃಷ ಮತ್ತು ಮಾಷ, ಮಾಷ ಮತ್ತು ವೃಷ ಇಬ್ಬರು ದಾನವರಿತ್ತು. ಮಾಷನೆನ್ನುವರಿಗೆ 3 ಕೊರಳಿತ್ತು. ಅವ ಸುರರನ್ನೆಲ್ಲ ಜಯಿಸಿದ, ಸುರಲೋಕದಿಂದ ಓಡಿಸಿದ. ಅವನ ಭಯಕ್ಕೆ ಒಳಪಟ್ಟು ಸುರಾತ್ಯರೆಲ್ಲ ಹೋಗಿ ಪರಶಿವನ ಮೊರೆ ಹೊಕ್ಕರು. ಆಗ 3 ಕೊರಳುಳ್ಳ ಮಾಷನನ್ನ ವಧಿಸುವುದಕ್ಕೆ ಪರಮಶಿವ ಹೊರಗಿಳಿದು ಬಂದ ಶಿವ ಏನು ಮಾಡಿದ? ನಾಡವನ್ನು ಕತ್ತರಿಸಲು ಕಂಠದ ನಾಳವನ್ನು ಕತ್ತರಿಸಲು ಶೂಲದಿಂದ ಕಾಳನ ಕಂಠದ ನಾಳವನ್ನು ಕತ್ತರಿಸಲು 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 ಶೂಲಧರ ಕಾಳ
ಬಂದ ದಾನವನ್ನು ಮುದ್ದಿಸುವುದಕ್ಕಾಗಿ ಪರಶಿವ ಶೂಲವನ್ನು ಹಿಡಿದು ಬಂದವನೇ ಅವನ ಕಂಠಕ್ಕೆ ಇರಿದ ಕತ್ತರಿಸಿ ಕಂಠವನ್ನ ಕತ್ತರಿಸಿ ನಾಳವನ್ನ ತೆಗೆದು ಒದಗಿಸಿ ಆಮೇಲೆ ಅವನ ತಮ್ಮ ವೃಷ ಶೂಲದೊಳಗಿದ್ದೀರ ಅಲ್ಲಿಗೆ ತಮ್ಮ ಬಂದ ತಮ್ಮ ಅಣ್ಣ ಅವನನ್ನು ಕೊಂದು ಮುಗಿಸಿ ಆಮೇಲೆ ತಮ್ಮ ಇದ್ದೀರ ಬಂದ ತಮ್ಮನನ್ನು ಕೊಂದು ಯಾಕೆ ಮುಗಿಲಿಲ್ಲ ಅಣ್ಣನನ್ನ ಕೊಲ್ಲುವಾಗ ಗೈದ ಕೃತ್ಯ ವಿಚಿತ್ರ ತಮ್ಮನನ್ನ ಕೊಂದ ಮೇಲೆ ಗೈದ ಕೃತ್ಯ ಒಂದು ಹೋಗಿ ಅವನನ್ನು
ಚೆನ್ನಾಗಿ ಮೆಟ್ಟಿ ಹಿಡಿದು ಚರ್ಮವನ್ನ ಸೀಳಿದ ಚರ್ಮವನ್ನ 3 ಕೊಳ್ಳುತ್ತಲ್ಲ ಆ ನಾಳಕ್ಕೆ ಜೋಡಿಸಿ ಹದಗೊಳಿಸಿ ಬಾರಿಸಿ ಗಂಟೆ ಬರ್ತಲ್ಲ ಏನು ಹದಗೊಳಿಸಿ ಶುದ್ಧಿ ಬರುವುದು. ಅಗತ್ಯವಾದ ಹದ ಮಾಡಲೇಬೇಕು. ಹದ ಮಾಡಿದ್ದು ಅಂತಾದ್ರೆ ಭಾರಿ ಶುದ್ಧಿ ಬರ್ತದೆ. ಶುದ್ಧಿಗೊಳಿಸಿ ಬಾರಿಸಿ ಅದ್ಭುತ ನಾದವನ್ನು ಕೊಡುತ್ತಾರೆ. ಒಂದು ಸಮಯದಲ್ಲಿ ಶಿವ ತಾಂಡವಕ್ಕೆ ಬಳಸ್ತಾ ಇದ್ದಾರೆ. ಈ ಬೇರುಗಳನ್ನೆಲ್ಲ ಹೌದು. ಹಾಗಿದ್ರೆ ಹಾ ಅಲ್ಲಿರುವಂತ ಬೇರುಗಳೆಲ್ಲ ಇಲ್ಲಿಗೆ ಯಾಕೆ ಬರ್ತಿದ್ದೇವೆ? ಪುಣ್ಯಕ್ಕೆ ಮಾತಾಡದೆ ಮಕ್ಕಳಲ್ಲಿ ಅಲ್ಲಿದ್ದು ನಾನು ಉಸಿರು ಬಿಟ್ಟುಕೊಳ್ಳೋದೇ ಕಷ್ಟ ಇದೆ. ಮಾತಾಡಬೇಕಾದ್ರೆ ಇಂಥ ಸಮಯದಲ್ಲಿ ಹೌದಯ್ಯ. ಹಾಗಿದ್ರೆ ಆ ಬೇರಿ ಹಿರಿವರದಕ್ಕೆ ಹೇಗೆ ಬಂತು? ಒಂದು ಸಂದರ್ಭದಲ್ಲಿ ಮಗನೇಂದ್ರ ಪರವಶವನ್ನ ಕುರಿತು ತಪಸ್ಸನ್ನು ಮಾಡಿ ಒಳಿದು ಬಂದ ಶಿವ ಏನ್ ಬೇಕು ಅಂತ ಕೇಳಿದಾಗ ಅದೇ ಎಪ್ಪು ಅಂತ ಕೇಳಿ ಈ ಬೇರೆಯನ್ನ ಕೊಟ್ಟ. ಆಮೇಲೆ ಇದು ಜಯಬೇರು ರಣಬೇರು ಇಂಥದ್ದನ್ನ ಇರುವುದರಿಂದ ಮಗದನ್ನು ಗೆಲ್ಲಕ್ಕಾಗುವುದಿಲ್ಲ. ವೈರಿಗಳು ಈ ಬೇರೆ ಇರುವ ಸ್ಥಳಕ್ಕೆ ಕಾಲಿಟ್ಟಾಗ ಅದ್ಭುತ ನಾದವನ್ನು ಬಂದ ವೈರಿಗಳು ದೊಂದು ಬಡಿದು ದಮನೆ ಬಡಿದು ದಿಕ್ಕು ದಸೆಯಿಂದ ಓಡಾಡ್ತಾರೆ. ಹಾಗಾಗಿ ಮಗದನ್ನ ಜಯದ ಗುಟ್ಟು ಬೇರೆಯಲ್ಲಿ ಅಡಕವಾಗಿ ಅದರ ಚೂರಾಗಿಸಿದರೆ ಎಲ್ಲರೂ ಮಲಗಿ ಹಾಯಾಗಿ ನಿದ್ರಿಸುತ್ತಿರುವ
ಇದ್ದಕ್ಕಿದ್ದ ಹಾಗೆ ಕೇಳಿಸಿದ ಭಯಂಕರವಾದಂತಹ ಶಬ್ದ ಗುಡುಗು ಗುಡುಗಿತು. ಸಿಡಿಲಿನ ಅಬ್ಬರವು ಎಲ್ಲ ಉಲ್ಕಾಪಾತವೇ ಘಟಿಸುತ್ತಾ ಇದೆಯೋ ಹಾಗೆ ಗೂಗೆಗಳ ಚೀರಾಟ ಒಂದು ಕಡೆಯಿಂದ ಆದರೆ ನರಿನಾಯಿಗಳ ಬೊಪ್ಪಾಟ ಇನ್ನೊಂದು ಕಡೆಯಲ್ಲಿ. ಅದು ನಕ್ಷತ್ರ ಮಂಡಲವೇ ತಲೆಗುರುಳಿದ ಹಾಗೆ ನಿಂತ ನೆಲವೇ ಬಿರಿಯುತ್ತಾ ಇದೆ ಎಂಬ ಭಯ. ಏನಿದು ಆಶ್ಚರ್ಯ! ಮಾಗಧ ಎನ್ನುವ ನನ್ನ ಹೆಸರನ್ನ ಕೇಳಿದಾಗ ಚರಾಚರ ಪ್ರಪಂಚವೇ ಕಣಗಣನ ನಡುಗುವಂತಹ ಕಾಲವನ್ನ ಇತಿಹಾಸವನ್ನ ಸೃಷ್ಟಿ ಮಾಡಿದವನು ಈ ಜಗಜ್ಜಟ್ಟಿ ಜರಾಸಂಧ. ಆದರೆ ಇವತ್ತಿನ ಈ ಭೀಕರ ಶಬ್ದಕ್ಕೆ ಮಾಗಧನೆ ನುಣುಗಿ ಹೋಗಬೇಕಾಯಿತು ಅಂತಾದ್ರೆ ಯಾಕೆ? ಏನಿದರ ರಹಸ್ಯ? ಕರ್ಣ ಕಳವಳಿಸುತ್ತಾ ಇದೆ. ಅಲ್ಲ, ನನ್ನ ಅಂತಃಕರಣವೇ ಕಳವಳಿಸುತ್ತಾ ಇದೆ. ಏನು ಅಪಶಕುನದ ಮುನ್ಸೂಚನೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ರಾತ್ರಿಯ ಕಾಲ ಸರಿಯಾದ ಮಾಹಿತಿಯನ್ನ ಪಡೆದುಕೊಳ್ಳಲೇಬೇಕು. ಸ್ವಾಮಿ ಬ್ರಾಹ್ಮಣೋತ್ತಮರು ಗಾಢವಾದ ನಿದ್ರೆ ಬಂದಿದ್ದೋ ಏನು ಮಾಡೋಣ ಹೇಳಿ? ನಮ್ಮ ನಾಡಿನಲ್ಲಿ ಇದುವರೆಗೆ ಉಂಟಾಗದೇ ಇರುವಂತಹ ಭೀಕರ ಅನುಭವ ನಾವು ಈ ದಿವಸ ಕಾಣ್ತಾ ಇದ್ದೇವೆ. ಇದೇನು ನಮಗೆ ಹೊಸಬಹುದಾದರೂ ಯಾಕೆ ಹೀಗಾಯಿತು ಎನ್ನುವುದು ಅರ್ಥ ಆಗಲಿಲ್ಲ. ಯಾಕೆ ಏನಿದ್ರಿಂದ ಆಗಬಹುದಾದಂತಹ ಅನಾಹುತ, ಏನಾದ್ರೂ ಅಪಾಯ ಆಗುವುದೇ ಹೌದು ಅಂತಾದ್ರೆ ಪರಿಹಾರದ ಮಾರ್ಗವನ್ನ ತಾವೇ ಸೂಚಿಸಬೇಕು. ಪರಿಹಾರದ ಮಾರ್ಗ ಮಾಡುವ ಶಾಂತಿಯರೆಂದನವನಿ ಬಗೆ ಎಲೆಬೋಬ ಮಾಡು ಅದ್ಭುತ ಶಾಂತಿಯರೆಂದರಾಗ ರಾಜಾರಿಷ್ಟ ಅಂದರೆ ಇದರಿಂದ ಆಗಬಹುದಾದಂತಹ ಅಪಾಯ ಎಲ್ಲವೂ ಮಹಾರಾಜರಾದಂತಹ ನನಗೆ, ಮಹಾರಾಜರಾದ ನಿಮಿಪಾಲಿಗೆ ಅಪಾಯ ಆಗ್ತದೆ ಅಂತಾರೆ. ಪರ್ಯಾಯವಾಗಿ ಇಡೀ ಮಗನ ಸಾಮ್ರಾಜ್ಯಕ್ಕೆ ಅಪಾಯ ಆದಾಗ ಇದಕ್ಕೇನು ಪರಿಹಾರವೇ ಇಲ್ಲವೇ ಸ್ವಾಮಿ? ಉಂಟಾ? ಅದ್ಭುತ ಶಾಂತಿ, ಅದ್ಭುತ ಶಾಂತಿ. ನಾವಿಲ್ಲಿವರೆಗೆ ಅನೇಕ ಶಾಂತಿ ಮಾಡಿಸಿದ್ದೇವೆ, ಕೇಳಿದ್ದೇವೆ. ಇದೊಂದು ಅದ್ಭುತ ಶಾಂತಿ ಉಂಟು ಎನ್ನುವುದೇ ನಮಗೆ ಗೊತ್ತಿಲ್ಲ. ಉಂಟು ಅಂತ ನಮಗೆ ಗೊತ್ತು, ನಾವು ಇಲ್ಲಿವರೆಗೆ ಮಾಡಿಲ್ಲ. ಯಾಕೆಂದ್ರೆ ಇಂತಹ ಸಮಸ್ಯೆಗಳು ಇಲ್ಲಿಯವರೆಗೆ ಬಂದದ್ದಿಲ್ಲ. ಯಾವ ಸಮಸ್ಯೆಗಳು ಹುಟ್ಟಿಕೊಂಡಿದೆಯೋ ಅದಕ್ಕೆ ಸೂಕ್ತ ಪರಿಹಾರ ಖಂಡಿತವಾಗಿ ಅದಕ್ಕೆ ಏನಾಗಬೇಕು? ಈ ರಾಜಾರಿಷ್ಟಕ್ಕೆ ಅದ್ಭುತ ಶಾಸ್ತ್ರ ನಿರ್ಮಾಣಬೇಕು. ವಿಪ್ರ ಸಂದೋಹೆ ಬಂದು ಸೇರಬೇಕು. ಸರಿ, ಸ್ಥಳ ಇದಾಗಲೇ ಅಲ್ಲ, ತಂಡುಳ ಪ್ರಶ್ನೆಯಲ್ಲಿ ಸಿದ್ಧನಾಗಿ ಶಕ್ತಿಭೂತನಾಗಿ ನಾವು ಬರ್ತೇವೆ. ಎಲ್ಲ ನಿಮ್ಮ ಹೊಣೆಗಾರಿಕೆಯಲ್ಲಿ ಮುಂದಾಳುತನದಲ್ಲಿ ನಡೆಯಬೇಕು. ನಾಳೆ ಏನೇನು ಬೇಕು ಎನ್ನುವುದನ್ನು ಮೊದಲೇ ಒಂದು ಪಟ್ಟಿ ಕೊಟ್ಟು ಬಿಡಿ. ನಾಳೆ ಒಂದು ಬಂದ ಮೇಲೆ ಅದೊಂದು ಬರಲಿಲ್ಲ, ಇದೊಂದು ತರಲಿಲ್ಲ ಎನ್ನುವ ರಗಳೆ ಕೊಡುವ
ಬಂದಿದೆ. ಅದಕ್ಕೆ ಕಾರಣ ನಮ್ಮ ನಾಡಿಗೆ ಬರಬಹುದಾದಂತಹ ಯಾವುದೋ ಒಂದು ಅಪಾಯವನ್ನು ಎದುರಿಸುವುದು ಹೇಗೆ, ನಾಡನ್ನು ರಕ್ಷಿಸಿಕೊಳ್ಳುವುದು ಹೇಗೆ, ಆ ವಿಷಯದಲ್ಲಿ ತಲೆಕೆಡಿಸಿಕೊಂಡವನು ಆಗಂತ ಆದರೆ ಬ್ರಾಹ್ಮಣರು ಹೇಳಿದ್ದಾರಲ್ಲ, ಅದ್ಭುತವಾದಂತಹ ಶಾಂತಿಯನ್ನು ಮಾಡು, ತನ್ಮೂಲಕವಾಗಿ ನಾಡಿಗೆ ಬರಬಹುದಾದಂತಹ ಅಪಾಯವನ್ನ ದೂರೀಕರಿಸಿಕೊಳ್ಳುವುದಕ್ಕೆ ಸಾಧ್ಯ. ಹೆಚ್ಚಿಸುವೆ ತನ್ನ ಶಾಂತಿಯನ್ನು ಅವರ ಸೂಚನೆಯಂತೆ, ಅವರ ಅಂಬೋಣದಂತೆ ಅದ್ಭುತವಾದಂತಹ ಶಾಂತಿಯನ್ನು ಕೈಗೊಳ್ಳಬೇಕು. ಅದಕ್ಕೆ ಕಾಲ ಈಗಲ್ಲ. ಇಂತಹ ಒಂದು ಅದ್ಭುತವಾದಂತಹ ಶಾಂತಿಯನ್ನ ಕೈಗೊಳ್ಳಬೇಕು ಅಂತಾದ್ರೆ ಕಾಲ ಇದಲ್ಲ. ಈ ರಾತ್ರಿಯ ಕಾಲದಲ್ಲಿ ಇಂತಹ ಕಾರ್ಯವನ್ನ ಕೈಗೊಳ್ಳುವುದು ಸೂಕ್ತ ಅಲ್ಲ. ಅದಕ್ಕೆ ಕಾಲ ಕೂಡಿ ಬರಬೇಕು ಅಂತಾದ್ರೆ ಈ ರಾತ್ರಿಯನ್ನ ಕಳೆಯಬೇಕು. ಭಗವಾನ್ ಕಾಲಭಾಸ್ಕರ ದೇವ ತನ್ನ ಹೊಂಗಿರಣಗಳಿಂದ ಪ್ರಪಂಚವನ್ನು ಪ್ರಕಾಶಿಸುವ ರಾತ್ರಿ ಕಾಲದಲ್ಲಿ ಸರ್ವ ಸಿದ್ಧತೆಯೊಂದಿಗೆ ಹಾಗೆ ಎಲ್ಲಿ ನೋಡಿದ್ರು ಅಪಶಕುನ, ಹಾಗೆ ಗೂಟಿಗಳ ಕೂಗು, ಇದನ್ನ ತಿಳಿದ ಮಗದ ಅದ್ಭುತ ಶಾಂತಿಯನ್ನು ಏರ್ಪಡಿಸಿದ್ದಾನೆ. ಎಲ್ಲಿ ನೋಡಿದ್ರು ಬ್ರಾಹ್ಮಣರಿಗೆ ಮುಕ್ತದ್ವಾರ ಎಂಬ ಘೋಷಣೆ ಕೇಳಿ ಬರ್ತಾ ಇತ್ತು. ನಮಗೆ ಒಳ್ಳೆ ಕಾರ್ಯ, ಸಮಯ ಒಳ್ಳೆಯದು. ಬ್ರಾಹ್ಮಣರಿಗೆ ಮುಕ್ತದ್ವಾರ ನಾವು ವೇಷಾಂತರಿಸಿ ಹೋಗಬೇಕು. ಹೋಗುವಾಗ ವೇಷ ಏನು, ಹೋಗುವ ಪ್ರವೇಶ ದ್ವಾರ ಯಾವುದು, ಹೋದ ಮೇಲೆ ನಮ್ಮ ಗತಿಗಳೇನು, ನಮ್ಮ ನಡವಳಿಕೆ ಏನು, ಇದನ್ನೆಲ್ಲ ನಿಮ್ಗೆ ತೋರಿಸ್ತೇನೆ. ನನ್ನೊಟ್ಟಿಗೆ ಬರಬೇಕು. ಬಂದಾಗ ಅಲ್ಲಿ ಹೋಗಿ ನಿಂತಾಗ ಅಷ್ಟೊತ್ತಿಗೆ ನನ್ನನ್ನು ನೋಡ್ತಿರ್ಬೇಕು. ಎಲ್ಲ ಹೊತ್ತಲ್ಲಿ ನೋಡ್ಬೇಕು. ಕೆಲವು ಹೊತ್ತಲ್ಲಿ ನನ್ನನ್ನು ನೋಡಿ ಪುರುಸತ್ತಿದ್ದ ನಿಮ್ಗೆ ಬೇಕಾದಲ್ಲಿ ನೋಡ್ಕೊಳ್ಳಿ. ಬನ್ನಿ. Oh
ನಿನ್ನೆಯ ರಾತ್ರಿಯನ್ನ ಕಳೆದ ಹಾಗಾಯಿತು. ಯಾವಾಗ ಸೂರ್ಯದೇವನ ದರ್ಶನವಾದೀತು ಎನ್ನುವ ಕಾರಣಕ್ಕಾಗಿ ಅದೇ ನಿರೀಕ್ಷೆಯಲ್ಲಿದ್ದವು ನಾವು. ಬೆಳಗಾಯಿತಲ್ಲ, ಭಗವಾನ್ ಪ್ರಭಾಕರ ದೇವ ತನ್ನ ಪ್ರಕಾಶ ಮಾತ್ರದಿಂದವಾಗಿ ಪ್ರಪಂಚವನ್ನೇ ಬೆಳಗುತ್ತಾ ಇದ್ದಾನೆ. ಈ ಹೊತ್ತಿನ ಸೂರ್ಯೋದಯ ಎನ್ನುವುದು ಮಾಗಧನ ಬದುಕಿನ ಭಾಗ್ಯೋದಯವಾಗಬೇಕು. ಆ ಕಾರಣಕ್ಕಾಗಿ ಬ್ರಾಹ್ಮಣರು ಹೇಳಿರುವಂತಹ ನಾಳೆ ಎಂಬ ದಿವಸ ಇಂದು ಈ ಬೆಳಗಿನ ಜಾವದಲ್ಲಿ ಎದ್ದು ನಿತ್ಯ ಕರ್ಮವನ್ನೆಲ್ಲ ಪೂರೈಸಿ ಚತುರ್ಭೂತನಾಗಿ ಮನದೇವನು ಮನದ ದೇವನು ಆದಂತಹ ಆ ಶಂಕರನನ್ನ ಧ್ಯಾನಿಸಿ ಪೂಜೆ ಮಾಡಿದ್ದೇನೆ. ಪ್ರಸಾದವನ್ನು ಸ್ವೀಕರಿಸಿದ ಹಾಗಾಯಿತು. ದೇವರೇ ಒಳ್ಳೆಯದು ಮಾಡು ಎನ್ನುವುದಾಗಿ. ಆದರೂ ಸಹ ನಾಟಿಗೆ ಬರಬಹುದಾದಂತಹ ಅನಿಷ್ಟವನ್ನು ಅರಿಷ್ಟವನ್ನು ದೂರ ಮಾಡಿಕೊಳ್ಳಬೇಕು ಅಂತಾದ್ರೆ ಬ್ರಾಹ್ಮಣರು ಹೇಳಿದ್ದಾರೆ, ತಂಬೂಲ ಪ್ರಶ್ನವನ್ನು ಸೇರೋ ಅಲ್ಲಿ ಬೇಕಾದ ವ್ಯವಸ್ಥೆಯನ್ನು ಮಾಡ್ತೇವೆ. ನೇರವಾಗಿ ಬಂದು ನಿಂತದ್ದೇ ತಂದೂಲ ಪ್ರಶ್ನ. ನಿನ್ನೆ ರಾತ್ರಿಯೇ ನಾವೆಲ್ಲರಿಗೂ ಸೂಚಿಸಿದ್ದೇವೆ, ಬ್ರಾಹ್ಮಣರು ಅಧಿಕ ಸಂಖ್ಯೆಯಲ್ಲಿ ಬರಬೇಕು. ಕಾರಣ, ಬ್ರಾಹ್ಮಣರನ್ನು ನಾವು ಸಂತೃಪ್ತಿಗೊಳಿಸಬೇಕು. ನಾವು ಮಾಡುವಂತಹ ಕೊಡುವಂತಹ ದಾನ ಧರ್ಮಾದಿಗಳಿಂದ ಸಂತೋಷಗೊಂಡಿರುವಂತಹ ಬ್ರಾಹ್ಮಣರು ಶುಭವಾಗಲಿ ಎನ್ನುವುದಾಗಿ ಹಸ್ತವನ್ನು ನಮ್ಮ ನೆತ್ತಿಯ ಮೇಲಿಟ್ಟು ಆಶೀರ್ವದಿಸಿದ್ರೆ ಮುಂದೆ ಬರಬಹುದಾದಂತಹ ಆಪತ್ತೆಗಳ ನಿವಾರಣೆ. ನೋಡಿ 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 ನೋಡಿ, ಆ ಕಡೆ ಈ ಕಡೆ ಅಲ್ಲಿ ಇಲ್ಲಿ ಹಿಂದೆ ಮುಂದೆ ಜನವೇ ಜನ. ಕಣ್ಣರಳಿಸಿ ಕತ್ತೆತ್ತಿ ನೋಡಿದ್ರೆ ಎಲ್ಲಾ ಕಡೆಯಿಂದಲೂ ಜನ ಆಗಮಿಸುತ್ತಾ ಇದ್ದಾರೆ. ಒಬ್ಬರ ಹಿಂದೆ ಇನ್ನೊಬ್ಬರು, ಇನ್ನೊಬ್ಬರ ಹಿಂದೆ ಮತ್ತೊಬ್ಬರು, ಮತ್ತೊಬ್ಬರ ಹಿಂದೆ ಮಗದೊಬ್ಬರು. ಯಾಕಾಗಿ ಬಂದದ್ದು? ನಾಡಿನ ಏಳಿಗೆ, ನಾಡನ್ನು ಉಳಿಸಿಕೊಳ್ಳಬೇಕು. ತನ್ಮೂಲಕವಾಗಿ ಅರಸನಾದಂತಹ ನನ್ನನ್ನು ಆ ಬರುವ ಅಪಾಯದಿಂದ ದೂರ ಮಾಡಬೇಕು ಎನ್ನುವುದು ಅವರ ಉದ್ದೇಶ. ಬಂದವರೆಲ್ಲರಿಗೂ ಸರಿಯಾದಂತಹ ಆಸನವನ್ನು ನೀಡಿದ್ದೇವೆ. ಯಾರು ನಿದ್ರೆ ಮಾಡಬೇಡಿ, ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಹೇಗೂ ಮಾಗದ ಬಂದಂತೆ ಎದ್ದು ಹೋಗಬೇಡಿ, ಮತ್ತೆ ಕಾರ್ಯಕ್ರಮ ಮುಗಿಸ್ಕೊಂಡೇ ಹೋಗಿ. ನಿಮಗೆಲ್ಲ ಬೇಕಾದ ವ್ಯವಸ್ಥೆ, ತಂಪು ಬೇಕು ಅಂತ ಇಲ್ಲೇ ತರಿಸಿಕೊಳ್ಳಿ, ಬಿಸಿಯೇ ಬೇಕು ಅಂತಾದ್ರೂ ಆ ಕಡೆ ಹೋಗಿ. ಯಾವುದಕ್ಕೂ ದಾಕ್ಷಿಣ್ಯ ಪಟ್ಟುಕೊಳ್ಳಬೇಕಾದದ್ದಿಲ್ಲ. ಒಟ್ಟಾರೆ ಈ ಕಾರ್ಯಕ್ರಮದ ಯಶಸ್ಸಿರುವುದು ನಿಮ್ಮ ಕೈಯಲ್ಲಿ. ಪದೇ ಪದೇ ಎದ್ದು ಹೋಗ್ತಾ ಇದ್ದದ್ದಾದ್ರೆ ಕಾರ್ಯಕ್ರಮ ಹಾಳೇ ಆಗುವುದು. ಹಾಗಾಗಿ ಯಾರು ಹೇಳಬೇಡಿ, ಬರುವವರ ಸಂಖ್ಯೆ ಇನ್ನೂ ಕಡಿಮೆ ಆಗಲಿಲ್ಲ. ಒಂದ ಮೇಲೆ ಪ್ರಾರಂಭ.